ಈಗಾಗಲೇ ಬಂಧನದಲ್ಲಿರುವ ಬಿಜೆಪಿ ಶಾಸಕ ಮುನಿರತ್ನ ವಿರುದ್ಧ ಈಗ ಮತ್ತೊಂದು ಆಡಿಯೋ ಬಾಂಬ್ ಸಿಡಿತಾ ಇದೆ. ಗುತ್ತಿಗೆದಾರ ಚಲುವರಾಜು ಬಳಿ ಲಂಚಕ್ಕೆ ಬೇಡಿಕೆ ಇಟ್ಟಿರುವ ಎಕ್ಸ್ಕ್ಲೂಸಿವ್ ಆಡಿಯೋ ಬಾಂಬ್ ಸಿಡಿತಾ ಇದೆ. ಮುನಿರತ್ನ ಆಪ್ತ ವಸಂತ್ ಮತ್ತು ಚಲುವರಾಜ್ ಜೊತೆಗಿನ ಸಂಭಾಷಣೆ ಅಂತ ಹೇಳಲಾಗ್ತಾ ಇರುವ ಆಡಿಯೋ. 20 ಲಕ್ಷ ರೂಪಾಯಿಗೆ ಬೇಡಿಕೆ ಇಟ್ಟಿದ ಆಪ್ತ ವಸಂತ, ಮುನಿರತ್ನ ಅವರ ಆಪ್ತ ಸಹಾಯಕ ವಸಂತ 20 ಲಕ್ಷಕ್ಕೆ ಬೇಡಿಕೆ ಇಡ್ತಾನೆ. 15 ಲಕ್ಷ ತಂದು ಕೊಡ್ತೀನಿ ಅಂತ ಗುತ್ತಿಗೆದಾರ ಚಲುವರಾಜು ಒಪ್ಕೋತಾನೆ. ಮುನಿರತ್ನ ಜೊತೆ ಒಳ್ಳೆ ಸಂಬಂಧದಲ್ಲಿ ಇರು, ಒಳ್ಳೆ ಸಂಬಂಧ ಇಟ್ಕೋ ಅಂತ ಹೇಳಿ ವಸಂತ ಸಲಹೆ ಕೊಡ್ತಾನೆ. ನಿನ್ನೆಲ್ಲ ಕೆಲಸಗಳು ಏನೇ ಕೆಲಸ ಆಗಬೇಕು ಅಂತಂದ್ರೆ ಸಂಬಂಧ ಚೆನ್ನಾಗಿಟ್ಕೊಳ್ಳಿ. ಬಿಬಿಎಂಪಿ ಗುತ್ತಿಗೆದಾರ ಚಲುವರಾಜುಗೆ ಮುನಿರತ್ನ ಆಪ್ತ ವಸಂತ ಕೊಡೋ ಸಲಹೆ ಅದು. ವಸಂತ್ ಮಾತನಾಡಿದಾನೆ ಅನ್ನುವಂತಹ ಚಲುವರಾಜು ಮತ್ತು ವಸಂತ್ ಏನು ಮಾತನಾಡಿದ್ದಾರೆ, ಆ ಆಡಿಯೋದಲ್ಲಿ ಏನೇನಿದೆ ಬನ್ನಿ ನೋಡೋಣ. ಅಣ್ಣ ನಮಸ್ತೆ ಅಣ್ಣ. ನಮಸ್ತೆ. ಇವಾಗ ಯಜಮಾನ್ ಏನೋ ಹೇಳಿದ್ದಾರೆ, ಇವಾಗ ಮಾತಿ ಅವ್ರಿಗೆ ಹೇಳಿದ್ದೀನಿ. ಅಣ್ಣ ಆ ನಂಬರ್ ಎತ್ಕೊಂಡು ಸೀದಾ ಬನ್ನಿ ಯಜಮಾನ್ ಗಪ್ಕೊಂಡು ನಂಗೆ ಫೋನ್ ಹಾಕೋ ಅಂತ ಹೇಳೋರು. ಹೌದಾ? ಯಾವ ನಂಬರ್? 3 ರೂಪಾಯಿ ಕಲೆಕ್ಟ್ ಮಾಡ್ಕೊಂಡು ಹೇಳೋರು. 3 ರೂಪಾಯಿ ಅಂತ ಕೊಟ್ಟರು. ಹೌದಾ? ಎಲ್ಲ ಸ್ಟಾಪ್ ಆಗುತ್ತೆ, ಕಲೆಕ್ಟ್ ಮಾಡ್ಕೊಂಡು ಫೋನ್ ಮಾಡು ಅಂತ. ಹೌದಣ್ಣ, ಒಂಚೂರು ಟೈಮ್ ಬೇಕಲ್ಲಣ್ಣ. ಇವಾಗಲೇ ಬೇಕು ಅಂದ್ರೆ ಹೆಂಗಣ್ಣ? ಒಂದ್ ದಿನ ಇವಾಗ ನೋಡಿ, ಇವಾಗ ಏನೋ ಮಾಡ್ಕೊಂಬ ಯಜಮಾನ್ರು. ಇವಾಗ ಏನೋ ಮಾಡ್ತೀವ್ರು, ಎಲ್ಲ ಹೇಳಿರೋದಕ್ಕೆಲ್ಲ ಮಾಡಿರೋದಕ್ಕೆ ಇವಾಗ ಏನೋ ಸ್ವಲ್ಪ ಮಾತಾಡೋರು, ತಲೆ ಒದ್ರವ್ರೆ, ಆಶ್ವಾಸ ಮಾಡೋರೆ. ಸುಮ್ಮನೆ ಲೇಟ್ ಮಾಡಕ್ ಹೋಗ್ಬಿಡ್ರಿ. ಎಲ್ಲ ಕೈ ಬಸ್ಸಿಗೆ ಎತ್ಕೊಂಬಂದು ಚಾಲು ಮಾಡ್ಕೊಂಬಿಡ್ರಿ. ಇವಾಗ ಒಂದ್ 15 ಲಕ್ಷ ಎತ್ಕೊಂಬರ್ಲ ಅಣ್ಣ? ಇಲ್ಲ, ಏನು ನಾನು ಅದನ್ನೆಲ್ಲ ಹೇಳಕ್ಕಾಗಲ್ಲ. ಅವ್ರು ಮಾಡ್ತೀನಿ ಕೇಳಿ, ನನಗೆ ಮಾಡ್ತೀನಿ. ವಯಸ್ಕೊತೀನಿ, ಏನೋ ಮಾಡೋಣ ಆಯ್ತು. ಒಂದ್ 15 ರೆಡಿ ಮಾಡ್ಲ ಅಣ್ಣ? 20 ರೂಪಾಯಿ ತಗೊಂಡು ರೆಡಿ ಮಾಡಿ ಮಾತಾಡ್ತೀನಿ. ಹಾ ಸರಿ ಅಣ್ಣ, ಆಯ್ತಣ್ಣ. ಹ್ಮ್, ನೀನು ಎಷ್ಟೋ ಮುಂದೆ ಮುಂದೆ ವೈಟ್ ಶೀಟ್ ಇದ್ದಂಗಿರ್ಬೇಕು. ಸುಮ್ಮನೆ ಅಲ್ಲಿ ಚಿಕ್ಕಿ ಪಕ್ಕಿ ಏನಿಲ್ಲ. ಇಲ್ಲಿ ವೈಟ್ ಶೀಟ್ ಹೆಂಗಿರುತ್ತೆ ಹಂಗಿರ್ಬೇಕು. ಹಾ ಸರಿ ಅಣ್ಣ, ಸರಿ ಆಯ್ತು. ಇನ್ನೂ ಮುಂದೆ ಯಾವ್ದಿಲ್ಲ ನಮ್ದಲ್ಲಿ. ಅವ್ರ ಯಾವ ಹೊರಗಲ್ಲ ಅವೆಲ್ಲ ಮಾಡಿ ಸರಿ. ಏನ್ ನಡೆಯೋದಿಲ್ಲ. ಹಿಂದೆ ಮುಂದೆ ಮಾಡಿದ್ರೆ ವರ್ಕೌಟ್ ಅಲ್ಲ, ಏನೂ ಆಗಲ್ಲ. ಈಗ ರೆಡಿ ಮಾಡು, ನಾನು ಫೋನ್ ಮಾಡ್ತೀನಿ ಅಣ್ಣ ನಿನ್ಗೀಗ. ಸರಿ ಅಣ್ಣ, ಸರಿ. ಹ್ಮ್, ಇದು ಸಾಹೇಬ್ರ ಕಾಂಪಿಟೇಷನ್ ಕಲ್ಸ್ ಬೇಡ ಅಂತ್ಯಾ? ಬೇಡ ಬಿಡು, ಆಯ್ತಲ್ಲ, ತಲೆಗೆಸ್ಕೊಬೇಡ. ಅದೇ ಒಂದ್ 10-15 ರೆಡಿ ಮಾಡ್ತೀನಿ ಮಾರುತ್ತಣ್ಣ. ಈಗ ತಗೊಂಬ ಅಣ್ಣ, ಹಿಂಗೈತೆ ನಾನು ಮಾಡ್ಕೊಡೋ ಅಂತ ಹೇಳಿ 2 ವರ್ಷ ಟೈಮ್ ಕೊಡಿ, ಮಾಡ್ಕೊಡ್ತೀನಿ. ನಿಮ್ ಸತ್ವ ಪ್ರಮಾಣವಾಗು ಸ್ವಲ್ಪ ಬಿಡ್ತಾನೆ ಇವಾಗ ಅಂತ ಹೇಳು. ಸರಿ ಮಾಡ್ಕೊಬೇಡಪ್ಪ. ಸರಿ. ಅಲ್ಲೇ ಕಾಲಿಗೆ ಬಿಡ್ಬೇಡ. ನಾನು ಕೊಡಲ್ಲ ಅಂತ ಹೇಳಿ ಕೊಡ್ತೀನಿ ಅಣ್ಣ. ಒಂದ್ ಮಾಡ್ಬಿಟ್ರೆ ನಾನು ಟೈಮ್ ಕೊಡಿ, ತಂದ್ಕೊಟ್ಟೆ ಅಂತ ಹೇಳು. ಸರಿ ಅಣ್ಣ, ಆಯ್ತು. ಬರೀ ಎಲ್ಲ ಅದ್ರ ಮುಂದೆ ಅದ್ರ ಮೇಲೆ ನಾವೇನು ಹೇಳು. ಏನ್ ನಂದೇ ಇಲ್ಲ ನಿಂದು ಏನಿಲ್ಲ. 10 ರೂಪಾಯಿ. ಸರಿ ಅಣ್ಣ, ಸರಿ. ಸರಿ ಅಣ್ಣ, ಸರಿ. ಹಿಂದೆ ಮುಂದೆ ಬೇಡ ಅಣ್ಣ, ಮನೆ ಸತ್ವ ನಿಮ್ ವಿಷಯದಲ್ಲಿ ನಾನು ಯಾವ್ದು ಹಿಂದೆ ಮುಂದೆ ಮಾಡೋ ಅವಶ್ಯಕತೆ ಇಲ್ಲ. ಅವ್ರ ಫೋನ್ ಹಚ್ತಾನ, ನೀವು ಮಾತಾಡ್ತೀನಿ. ಅದೊಂಚೂರು ಲೆಟ್ರದ್ ಒಂಚೂರು ವರ್ಡ್ ಮಾಡ್ಸಕ್ ಹೇಳ್ಬಿಡ್ಬೇಕಾಯ್ತು ಬಿಡು. ಅಲ್ಲೇ ಹೇಳಿರಲ್ಲ, ಇನ್ನೇನು ಅವ್ರು ಇನ್ನೇನು ಮಾತಾಡೋದಕ್ಕೆ ಎಷ್ಟು ಹೇಳಿದೀನಿ ಈಗ ಅಣ್ಣ? ಹಾ ಸರಿ ಅಣ್ಣ, ಸರಿ ಸರಿ ಆಯ್ತು. ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಶಿಧರ್, 3 ಜನ ಮಾತನಾಡಿದ್ದಾರೆ, ಮಾರುತಿ, ವಸಂತು ಮತ್ತು ಚಲುವರಾಜು. ಏನೇನು ವಿಚಾರಗಳ ಬಗ್ಗೆ ಚರ್ಚೆ, ಏನು ಸಂದರ್ಭ ಇದು, ಯಾವ ಸಂದರ್ಭದಲ್ಲಿ ಆಗಿರುವ ಮಾತುಕತೆ, ಏನು ಈ ಆಡಿಯೋನ ಅಸಲಿಯತ್ತು ಶಶಿಧರ್? ಪ್ರಮುಖವಾಗಿ ಏನ್ ಗುತ್ತಿಗೆದಾರರಂತ ವಸಂತು ಮತ್ತೆ ಮಾರುತಿ ಆರ್.ಆರ್. ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಕಸ ವಿಲೇವಾರಿ ಗುತ್ತಿಗೆ ಕಾಂಟ್ರಾಕ್ಟ್ ಅನ್ನ ಸುಮಾರು ವರ್ಷಗಳನ್ನು ಕೂಡ ಮಾಡ್ತಾ ಬಂದಿದ್ರು. ಅವರು ಆತ್ಮೀಯ ಶಾಸಕರ ಜೊತೆನೂ ಕೂಡ ಅವಿನಾಭಾವ ಸಂಬಂಧವನ್ನು ಕೂಡ ಇಟ್ಕೊಂಡಿದ್ರು. ಅದೇ ರೀತಿಯಲ್ಲಿ ಕೂಡ ಮಾಡ್ತಿದ್ರು. ಯಾವಾಗ ಚುನಾವಣೆ ಬಂದಾಗ ಒಂದಷ್ಟು ರಾಜಕೀಯ ವೈಷಮ್ಯಗಳಾಯ್ತು, ಅವಾಗ್ಲಿಂದ ಅವರು ಸ್ವಲ್ಪ ದೂರ ಆಗುವಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಯ್ತು. ಅದೇನೇ ಇದ್ರು ಕೂಡ ಎಂತದ್ದೇ ಗುತ್ತಿಗೆದಾರನಿದ್ರು ಕೂಡ ಅವರ ಯಾವುದೇ ರೀತಿಯಂತ ಸಂಬಂಧ ಇದ್ರು ಕೂಡ ಶಾಸಕರು ಮತ್ತೆ
ಮತ್ತೆ ಸಚಿವರಿಗೆ ಅವರಿಗೆ ಒಂದಿಷ್ಟು ಏನು ಅನುದಾನವನ್ನ ಕೊಡ್ಲೇಬೇಕು, ಒಂದಷ್ಟು ಲಂಚವನ್ನ ಅಂತ ಹೇಳ್ಬಿಟ್ಟು ಆರೋಪ ಮೊದಲಿಂದಲೂ ಕೂಡ ಕೇಳಿ ಬರ್ತಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರು ಕೂಡ ಸಾಕಷ್ಟು ಬಾರಿ ಆರೋಪ ಕೂಡ ಮಾಡಿದ್ರು. ಅದಕ್ಕೆ ಕಮಿಟಿ ಕೂಡ ರಚನೆ ಆಗಿತ್ತು, ದೂರುಗಳು ಕೂಡ ಕೇಳಿ ಬಂದಿತ್ತು. ಅದರಲ್ಲೂ ಅತಿ ಹೆಚ್ಚು ಲಂಚವನ್ನ ಪಡಿತಾರೆ ಅಂತ ಹೇಳ್ಬಿಟ್ಟು ಆರ್ ನಗರ ಶಾಸಕರಂತ ಮುನ್ರತ್ನ ಮೇಲೆ ಗಂಭೀರ ಆರೋಪ ಕೂಡ ಕೇಳಿ ಬಂದಿತ್ತು. ಅದೇ ವಿಚಾರಕ್ಕೆ ಕೆಂಪಣ್ಣ ಅವರ ವಿರುದ್ಧ ಮುನ್ರತ್ನ ಅವರು ಕೇಸನ್ನು ಕೂಡ ದಾಖಲಿಸಿದ್ರು. ಕೆಂಪಣ್ಣ ಅವರು ಜೈಲು ಕೂಡ ಹೋಗಿ ಬಂದಿದ್ರು. ಆಗ ಅವರು ಕೂಡ ಹೇಳ್ತಾ ಇದ್ರು, ನಾವು ದಾಖಲೆಗಳು ನಮ್ಮ ಹತ್ರ ಇವೆ, ಮುನ್ರತ್ನಂ ಅವರು ಲಂಚಕ್ಕೆ ಬೇಡಿಕೆ ಇಟ್ಟಿರೋದು ಅಂತ ಕೂಡ ಹೇಳ್ತಾ ಇದ್ರು. ಈಗ ಯಾವಾಗ ಚಲುವರಾಜ್ ಅವರು ಯಾವಾಗ ಮುನ್ರತ್ನಂ ಅವರು ನಮಗೆ ಧಮಕಿ ಹಾಕಿದ್ದಾರೆ, ಅವಾಚ್ಯ ಶಬ್ದಗಳಿಂದ ಬೈದಿದ್ದಾರೆ ಅಂತ ಪ್ರಕರಣ ಬೆಳಕಿಗೆ ಬಂದು ಮುನ್ರತ್ನಂ ಅವರಿಗೆ ಅರೆಸ್ಟ್ ಆದ್ರು, ಆಗ್ಲಿಂದಲೂ ಕೂಡ ಒಂದೊಂದೇ ಬಗದಷ್ಟೇ ಬಯಲಾಗ್ತಿದೆ ಭ್ರಷ್ಟಾಚಾರ ಅನ್ನುವಂತೆ ಮುನ್ರತ್ನಂ ಅವರು ಗುತ್ತಿಗೆದಾರರ ಜೊತೆ ಮಾತಾಡಿದಂತವ್ರು, ಮತ್ತೆ ಅವರ ಆಪ್ತ ಸಹಾಯಕ ವಸಂತ್ ಅವರು, ಮತ್ತೆ ಅದೇ ರೀತಿಯಲ್ಲೂ ಕೂಡ ಮಾರುತಿ ಗುತ್ತಿಗೆದಾರರು, ಇವರು 3 ಜನ ಮತ್ತೆ ಚಲುವರಾಜ್ 3 ಜನ ಮಾತಾಡೋದು ಆಡಿಯೋ ಕೂಡ ಈಗ ವೈರಲ್ ಆಗಿದೆ. ಕಸ ವಿಲೇವಾರಿಗೆ ಸಂಬಂಧಪಟ್ಟಂತೆ 20 ಲಕ್ಷಕ್ಕೆ ಏನು ಶಾಸಕರ ಏನು ಆಪ್ತರಾಗಿಂತ ವಸಂತ್ ಅವರು ಮಾರುತಿ ಗುತ್ತಿಗೆದಾರರಂತ ಮಾರುತಿ ಮತ್ತೆ ಚಲುವರಾಜ್ ನಡುವೆ ಸಂಭಾಷಣೆ ನಡೆಯುವಂತ ಆಡಿಯೋ ಈಗ ಚಲುವರಾಜ್ ಅವರು ಕೂಡ ಬಿಡುಗಡೆ ಮಾಡಿದ್ದಾರೆ. ಹೀಗಾಗಿ ಅದು ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಪೊಲೀಸರು ತನಿಖೆಯನ್ನ ಮಾಡ್ತಾರೆ, ಸರ್ಕಾರ ಯಾವ ರೀತಿಯಾದಂತ ಕ್ರಮವನ್ನು ತೆಗೆದುಕೊಳ್ಳುತ್ತೆ ಅಂತ ಕಾದು ನೋಡ್ಬೇಕಿದೆ. ಥ್ಯಾಂಕ್ ಯು ಶಶಿಧರ್ ಮಾಹಿತಿಗೆ. 3 ಜನ ಮಾತನಾಡ್ಕೊಂಡಿರುವಂಥ ಆಡಿಯೋ ಮುನಿರತ್ನ ಈಗಾಗಲೇ ಪೊಲೀಸ್ ಕಸ್ಟಡಿಯಲ್ಲಿರೋ ಸಂದರ್ಭದಲ್ಲಿ ಈಗ ಆಡಿಯೋಗೆ ಮತ್ತೆ ಸಂಚಲನ ಸೃಷ್ಟಿ ಮಾಡ್ತಿದೆ. ಯಾರ್ಯಾರು ಏನೇನು ಮಾತಾಡ್ಕೊಂಡ್ರು ಇನ್ನೊಂದ್ಸಲ ಕೇಳಿಸ್ಕೊಳ್ಳಿ. ಅಣ್ಣ ನಮಸ್ತೆ ಅಣ್ಣ. ನಮಸ್ತೆ. ಇವಾಗ ಯಜಮಾನ್ರು ಏನೋ ಹೇಳಿದ್ದಾರೆ, ಇವಾಗ ಮಾತಿ ಅವ್ರಿಗೆ ಹೇಳಿದ್ದೀನಿ ಅಣ್ಣ. ಆ ನಂಬರ್ ಎತ್ಕೊಂಡು ಸೀದಾ ಬನ್ನಿ ಯಜಮಾನ್ರು ಗಪ್ಕ ನಂಗೆ ಫೋನ್ ಹಾಕೋ ಅಂತ ಹೇಳೋದು. ಹೌದಾ? ಯಾವ ನಂಬರ್? 30 ರೂಪಾಯಿ ಅಂತೆ ಕೊಟ್ಟರು. ಹೌದಾ? ಎಲ್ಲ ಸ್ಟಾಪ್ ಆಗುತ್ತೆ, ಕಲೆಕ್ಟ್ ಮಾಡ್ಕೊಂಡು ಫೋನ್ ಮಾಡುವ. ಹೌದಣ್ಣ, ಒಂಚೂರು ಟೈಮ್ ಬೇಕಲ್ಲಣ್ಣ. ಇವಾಗಲೇ ಬೇಕು ಅಂದ್ರೆ ಹೆಂಗಣ್ಣ? ಒಂದ್ ದಿನ ನೋಡಿ ಇವಾಗ ಏನೋ ಮಾಡ್ಕೊಂಬ. ಯಜಮಾನ್ರು ಇವಾಗ ಏನೋ ಮಾಡ್ತೀವ್ರು ಎಲ್ಲ ಎಲ್ಲ ಮಾಡಿರೋದಕ್ಕೆ ಇವಾಗ ಏನೋ ಸ್ವಲ್ಪ ಮಾತಾಡೋರು ತಲೆ ಒದ್ರವ್ರೆ, ಆಶ್ವಾಸ ಮಾಡೋರೆ. ಸುಮ್ಮನೆ ಲೇಟ್ ಮಾಡಕ್ ಹೋಗ್ಬಿಡ್ರಿ, ಎಲ್ಲ ಕೈ ಬದ್ದು ಎತ್ಕೊಂಬಂದು ಚಾಲು ಮಾಡ್ಕೊಂಡ್ಬಿಡ್ರಿ. ಇವಾಗ ಒಂದ್ 15 ಲಕ್ಷ ಎತ್ಕೊಂಬರ್ಲಣ್ಣ? ಇಲ್ಲ ಏನು ನಾನು ಅದನ್ನೆಲ್ಲ ಹೇಳಕ್ಕಾಗಲ್ಲ. ಮಾಡ್ತೀನಿ ಕೇಳಿ, ನನಗೆ ಮಾಡ್ತೀನಿ ವಯಸ್ಕೊತೀನಿ, ಏನೋ ಮಾಡೋಣ ಆಯ್ತು. ಒಂದ್ 15 ರೆಡಿ ಮಾಡ್ಲಣ್ಣ? 20 ರೂಪಾಯಿ ತಗೊಂಡು ರೆಡಿ ಮಾಡಿ ಮಾತಾಡ್ತೀನಿ. ಹಾ ಸರಿ ಅಣ್ಣ, ಆಯ್ತಣ್ಣ. ನೀನು ಎಷ್ಟರ ವೈಟ್ ಶೀಟ್ ಇದ್ದಂಗೆ ಇರ್ಬೇಕು. ಸುಮ್ಮನೆ ಅಲ್ಲಿ ಚಿಕ್ಕಿ ಪಕ್ಕಿ ಏನಿಲ್ಲ, ಇಲ್ಲಿ ವೈಟ್ ಶೀಟ್ ಹೆಂಗಿರುತ್ತೆ ಹಂಗಿರ್ಬೇಕು. ಹಾ ಸರಿ ಅಣ್ಣ, ಸರಿ ಆಯ್ತು. ಯಾವ ಇನ್ನೂ ಮುಂದೆ ಯಾವ್ದಿಲ್ಲಪ್ಪ ನಮ್ದಲ್ಲಿ, ಅವ್ರ ಯಾವ ಇನ್ನೂ ಒಪ್ಕೊಳ್ಳಲ್ಲ. ಅವೆಲ್ಲ ಮಾಡಿ ಸರಿ. ಏನ್ ನಡೆಯೋದಿಲ್ಲ, ಹಿಂದೆ ಮುಂದೆ ಮಾಡಿದ್ರೆ ವರ್ಕೌಟ್ ಅಲ್ಲ, ಏನೂ ಆಗಲ್ಲ. ಈಗ ರೆಡಿ ಮಾಡು, ನಾನು ಫೋನ್ ಮಾಡ್ತೀನಿ ಅಣ್ಣ ನಿನ್ಗೀಗ. ಸರಿ ಅಣ್ಣ, ಸರಿ. ಇದು ಸಾಹೇಬ್ರು ಕಾಂಪಿಟೇಷನ್ ಕಲ್ತ್ ಬೇಡ ಅಂತೀಯಾ? ಬೇಡ ಬಿಡು, ಆಯ್ತಲ್ಲ, ತಲೆಗೆಡ್ಸ್ಕೊಬೇಡ. ಅದೇ ಒಂದ್ 10-15 ರೆಡಿ ಮಾಡ್ತೀನಿ ಮಾರುತಣ್ಣ. ಈಗ ತಗೊಂಬಾಣ, ಹಿಂಗೈತೆ ನಾನು ಮಾಡ್ಕೊಡೋ ಅಂತ ಹೇಳಿ 2 ವರ್ಷ ಟೈಮ್ ಕೊಡಿ, ಮಾಡ್ಕೊಡ್ತೀನಿ. ಸತ್ವ ನಿಮ್ ಸತ್ವ ಪ್ರಮಾಣವಾಗು ಸ್ವಲ್ಪ ಬಿಡ್ತಾನೆ ಇವಾಗ ಅಂತ ಹೇಳು. ಸರಿ ಮಾಡ್ಕೊಬೇಡಪ್ಪ. ಸರಿ. ಅಲ್ಲೇ ಕಾಲಿಗೆ ಬಿಡ್ಬೇಡ, ನಾನು ಕೊಡಲ್ಲ ಅಂತ ಹೇಳಿದೆ, ಕೊಡ್ತೀನಿ ಅಣ್ಣ. ಒಂದ್ ಮಾಡ್ಬಿಟ್ರೆ ನಾನು ಟೈಮ್ ಕೊಡಿ, ತಂದ್ಕೊಟ್ಟೆ ಅಂತ ಹೇಳು. ಸರಿ ಅಣ್ಣ, ಆಯ್ತು. ಬರೀ ಎಲ್ಲ ಅದ್ರ ಮೇಲೆ ನಾವ್ ಏನ್ ಹೇಳು, ಏನ್ ನಂದೇ ಇಲ್ಲ ನಿಂದು ಏನಿಲ್ಲ 10 ರೂಪಾಯಿ. ಸರಿ ಅಣ್ಣ, ಸರಿ. ಸರಿ ಅಣ್ಣ, ಸರಿ. ಹಿಂದೆ ಮುಂದೆ ಬೇಡ ಮನೆ ಸ್ವಲ್ಪ ನಿನ್ ವಿಷಯದಲ್ಲಿ ನಾನು ಯಾವ್ದು ಇನ್ನೂ ಮುಂದೆ ಮಾಡೋ ಅವಶ್ಯಕತೆ ಇಲ್ಲ. ಅವ್ರ ಫೋನ್ ಹಚ್ತಾರ, ನೀವು ಮಾತಾಡ್ತೀನಿ. ಅದೊಂಚೂರು ಲೆಟ್ರದ್ದು ಒಂಚೂರು ವರ್ಡ್ ಮಾಡ್ಸಕ್ಕೆ ಹೇಳ್ಬಿಡ್ಬೇಕಾಯ್ತು ಬಿಡು. ಅಲ್ಲೇ ಹೇಳ್ಬೇಕು, ಹೇಳಿರಲ್ಲ ಇನ್ನೇನು ಅವ್ರು ಇನ್ನೇನು ಮಾತಾಡೋದಕ್ಕೆ ಎಷ್ಟು ಹೇಳಿದ್ದೀನಿ ಈಗ ಅಣ್ಣ. ಹಾ ಸರಿ ಅಣ್ಣ, ಸರಿ ಸರಿ ಆಯ್ತು. ಮಾತಾಡೋದು. ಓಕೆ ಓಕೆ. ಹಲೋ ಮಾತಾಡಿ. ಹಾ ಅಣ್ಣ ನಮಸ್ತೆ ಅಣ್ಣ. ನಮಸ್ತೆ. ಇವಾಗ ಯಜಮಾನ್ರು ಏನೋ ಹೇಳಿದ್ದಾರೆ, ಇವಾಗ